ಸತ್ಯವಾಗ್ಲೂ ರಾಯರಿದ್ದಾರೆ. ರಾಯರು ಖಂಡಿತವಾಗ್ಲೂ ಇಲ್ಲಿ ನೆಲೆಸಿದ್ದಾರೆ. ಬನ್ನಿ, ನೀವು ಅದ್ರ ಅನುಭವ ತಗೊಳ್ತೀರಾ. ಫಸ್ಟ್ ಟೈಮ್ ಬಂದಾಗಲೇ ನಿಮ್ಗೆ ಅದ್ರದ್ದು ವೈಬ್ಸ್ ಗೊತ್ತಾಗುತ್ತೆ ಏನಂತ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಎಲ್ಲರೂ ಬನ್ನಿ, ರಾಯರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ನಾನು ಕೇಳ್ಕೊಳ್ಳೋಣ ಅಂದ್ಬಿಟ್ಟು ರಾಯರ ಹತ್ರ ಬಂದಿದ್ದೀನಿ. ರಾಯರ ಸನ್ನಿಧಿಗೆ ಬಂದಿದ್ದೀನಿ. ಒಳ್ಳೆಯದಾಗುತ್ತೆ ಅಂತ ನಂಬಿಕೆನೂ ಇದೆ. ಇಲ್ಲಿನ ಮಹಿಮೆ ತುಂಬ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಇನ್ನೂ ದೇವ್ರದ್ದು ಸನ್ನಿಧಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ತುಂಬ ಚೆನ್ನಾಗಿ ಎತ್ತರವಾಗಿ ಅಭಿವೃದ್ಧಿ ಆಗುತ್ತೆ. ಸೊ ಚೆನ್ನಾಗಿದೆ, ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಏನು ಹೇಳ್ತೀನಿ ಅಂದರೆ, ನೀವು ಅಲ್ಲಿ ಕುತ್ಕೊಂಡು ಬರಬೇಕಾ ಬೇಡವಾ, ಹೋಗ್ಬೋದಾ ಬೇಡವಾ ಅಂತ ಯೋಚನೆ ಮಾಡೋದಕ್ಕಿಂತ ಒಂದು ಸತಿ ಈ ಕ್ಷೇತ್ರಕ್ಕೆ ಬಂದು ನೋಡಿ, ತುಂಬ ಖುಷಿಯಾಗುತ್ತೆ, ತುಂಬ ಪಾಸಿಟಿವ್ ವೈಬ್ಸ್ ಇದೆ. ಸೊ ನನ್ನ ರಿಕ್ವೆಸ್ಟು, ಎಲ್ಲರೂ ಬಂದು ಇಲ್ಲಿ ರಾಯರ ಆಶೀರ್ವಾದಕ್ಕೆ ಕೃಪೆ ಆಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇದು ಮೊದಲನೇ ಸಲ. ಎಲ್ಲರೂ ಹೇಳ್ತಾಯಿದ್ರು ಈ ಥರ ರಾಯರು ಇಲ್ಲಿ ನೆಲೆಸಿದ್ದಾರೆ, ನೀವು ಬಂದರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ. ಸೊ ಹಾಗಾಗಿ ನಾನು ವಿಜಯನಗರಿಂದ ಬಂದಿರೋದು. ನನ್ನ ಫ್ರೆಂಡ್ ಕರ್ಕೊಂಬಂದಿದ್ದಾಳೆ, ಮೊದಲನೇ ಸಲ. ಅವ್ರಿಗೆಲ್ಲ ಅವ್ರು ಅಂದ್ಕೊಂಡಿರೋದು ಕಾರ್ಯ ಎಲ್ಲ ಮುಗಿದಿದೆ. ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋಣ ಅಂದ್ಬಿಟ್ಟು ರಾಯರ ಹತ್ರ ಬಂದಿದ್ದೀನಿ. ರಾಯರ ಸನ್ನಿಧಿಗೆ ಬಂದಿದ್ದೀನಿ. ಒಳ್ಳೆಯದಾಗುತ್ತೆ ಅಂತ ನಂಬಿಕೆನೂ ಇದೆ. ಸೊ ಹಾಗಾಗಿ ಇಲ್ಲಿನ ಮಹಿಮೆ ತುಂಬ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಇನ್ನೂ ದೇವ್ರದ್ದು ಸನ್ನಿಧಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ತುಂಬ ಚೆನ್ನಾಗಿ ಎತ್ತರವಾಗಿ ಅಭಿವೃದ್ಧಿ ಆಗುತ್ತೆ. ಸೊ ಚೆನ್ನಾಗಿದೆ, ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು 2ನೇ ಸಲ ಬರ್ತಿರೋದು. ಮೊದಲನೇ ಸತಿ ನಾನು ಬರಬೇಕಂದ್ರೆ ನನಗೆ ಅಡ್ರೆಸ್ ಆಗಲಿ ಒಂದು ಭಯ ಇತ್ತು, ಎತ್ತೋ ಅಂತ. ಬಟ್ ಬಂದಾದಮೇಲೆ ತುಂಬ ಮನಸ್ಸಿಗೆ ಸಮಾಧಾನ ಆಯಿತು, ಸಂತೋಷ ಆಯಿತು. ಮತ್ತು ನನಗೆ ಬರಬೇಕು ಅಂತ ಮನಸ್ಸಾಯಿತು. ಗುರು ರಾಘವೇಂದ್ರರ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರುತ್ತೆ ಅನ್ನೋದು ನನಗೆ ಪ್ರೂವ್ ಆಯಿತು. ನಿಜ ಅನಿಸ್ತು. ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ ಇಲ್ಲಿ ಬಂದರೆ. ಸೊ ನಾನು ಏನು ಹೇಳ್ತೀನಿ ಅಂದರೆ, ನೀವು ಅಲ್ಲಿ ಕುತ್ಕೊಂಡು ಬರಬೇಕಾ ಬೇಡವಾ, ಹೋಗ್ಬೋದಾ ಬೇಡವಾ ಅಂತ ಯೋಚನೆ ಮಾಡೋದಕ್ಕಿಂತ ಒಂದು ಸತಿ ಈ ಕ್ಷೇತ್ರಕ್ಕೆ ಬಂದು ನೋಡಿ, ತುಂಬ ಖುಷಿಯಾಗುತ್ತೆ, ತುಂಬ ಪಾಸಿಟಿವ್ ವೈಬ್ಸ್ ಇದೆ. ಸೊ ನನ್ನ ರಿಕ್ವೆಸ್ಟು, ಎಲ್ಲರೂ ಬಂದು ಇಲ್ಲಿ ರಾಯರ ಆಶೀರ್ವಾದಕ್ಕೆ ಕೃಪೆ ಆಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಏನು ಹೇಳಿ ಅಂದರೆ, ಹೌದು, ಸತ್ಯವಾಗ್ಲೂ ರಾಯರಿದ್ದಾರೆ. ರಾಯರು ಖಂಡಿತವಾಗ್ಲೂ ಇಲ್ಲಿ ನೆಲೆಸಿದ್ದಾರೆ. ಬನ್ನಿ, ನೀವು ಅದ್ರ ಅನುಭವ ತಗೊಳ್ತೀರಾ. ಫಸ್ಟ್ ಟೈಮ್ ಬಂದಾಗಲೇ ನಿಮ್ಗೆ ಅದ್ರದ್ದು ವೈಬ್ಸ್ ಗೊತ್ತಾಗುತ್ತೆ ಏನಂತ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಎಲ್ಲರೂ ಬನ್ನಿ, ರಾಯರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಾನು ಹೋದ ಜನವರಿಯಿಂದ ಬರ್ತಾಯಿದ್ದೀನಿ. 21 ವಾರ ಕಾಯಿ ಕಟ್ಟಿದ್ವಿ. ಕಾಯಿ ಕಟ್ಟಿ ಆದಮೇಲೆ ಮತ್ತೆ ಬರ್ತಾಯಿದ್ದೀನಿ. ಇವಾಗ ಮಗನಿಗೆ ಸೆಕೆಂಡ್ PU ಎಕ್ಸಾಮ್ ಇತ್ತಲ್ಲ, ಅದಕ್ಕೆ ದರ್ಶನ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನನ್ನ ಮಗನಿಗೆ ಆಗಿದೆ, ದೊಡ್ಡ ಮಗನಿಗೆ ಒಂದು ಬಿಸ್ನೆಸ್ ಮಾಡಿ ಕೊಟ್ವಿ. ಅಂದ್ಕೊಂಡು ಬಂದಿದ್ವಿ ಏನಾದರೂ ಒಂದು ಮಾಡಬೇಕಂತ. ಅವನೇ ಆಮೇಲೆ ನಾನು ಮಾಡ್ತೀನಿ ಅಂತ ಹೇಳಿದ್ಮೇಲೆ ಮಾಡಿ ಕೊಟ್ಟಿದ್ದೀವಿ. ಚೆನ್ನಾಗಾಗಿದೆ. ಇವಾಗ ಚಿಕ್ಕ ಮಗನಿಗೆ ಇದು ಎಕ್ಸಾಮ್ ಇದೆ ಅಲ್ಲ, ಹಾಗಾಗಿ ಬಂದು. ಅಯ್ಯೋ, ಖಂಡಿತ ಇದ್ದಾರೆ, ಇಲ್ಲ ಅಂತ ಹೇಳೋಂಗೆ ಇಲ್ಲ. ನನ್ನ ಚಿಕ್ಕ ಮಗನೇ ಉದಾಹರಣೆ. ಬಂದಾಗ ಜಗಳ ಮಾಡೋನು, ನಾನು ಬರಲ್ಲ, ದೇವಸ್ಥಾನ ರಾಯರ ಮಠ ಎಲ್ಲೂ ಬರ್ತಾ ಇರಲಿಲ್ಲ. ನಾನೇ ಬರ್ತೀನಿ, ದೀಪ ಹಚ್ಚಬೇಕು, ನಾನು ಸಾರಿ ಕೇಳ್ತೀನಿ, ಬಂದಲ್ಲಿ ಜಗಳ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವನೇ ಬಂದಿದ್ದಾನೆ. ತುಂಬ ಖುಷಿಯಾಗುತ್ತೆ. ರಾಯರು ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾವ ಕ್ಷಣದಲ್ಲಿ ನೆನೆಸ್ಕೊಂಡ್ರೂ, ಏನು ಕಷ್ಟ ಇದ್ರೂ ಆ ಕ್ಷಣಕ್ಕೆ ಅದು ಪರಿಹಾರ ಆಗುತ್ತೆ.